ಶ್ಲೋಕದಲ್ಲಿ ಈ ಗಾಯತ್ರಿಯ ಸ್ವರೂಪವನ್ನು ವರ್ಣಿಸಿದ್ದಾರೆ. ಹೇಗಿರುತ್ತೆ ಗಾಯತ್ರಿಯ ಮುಖ ಅಂದರೆ 5 ಬಣ್ಣದ 5 ಮುಖಗಳನ್ನು ಹೊಂದಿದ್ದಾಳಂತೆ. ಮುಕ್ತಾ ವಿದ್ರುಮ ಹೇಮ ನೀಲ ಧವಲ ಛಾಯೈ ಮುಖೈ ತ್ರ್ಯಕ್ಷಣೈ. 5 ಬಣ್ಣದ 5 ಮುಖದವಳು 3 ಕಣ್ಣುಗಳನ್ನು ಹೊಂದಿದ್ದಾಳೆ, ತಲೆಯಲ್ಲಿ ಚಂದ್ರನನ್ನು ಧರಿಸಿದ್ದಾಳೆ ಅಂತ ಹೀಗೆ ವರ್ಣನೆ ಬಹಳ ವೈಭವವಾಗಿದೆ. ಅಂತಹ ತಾಯಿಯನ್ನು ನಾವು ಆರಾಧಿಸೋಣ, ನಮ್ಮ ಸರ್ವ ಸಂಕಷ್ಟಗಳನ್ನು ಕಳೆದುಕೊಳ್ಳೋಣ. ಇನ್ನು ಈ ತಾಯಿಗೆ ಭಾನುವಾರದಂದು ವಿಶೇಷ ಅಭಿಷೇಕ ನೆರವೇರುತ್ತೆ. ಸ್ತುತಾಸುರೈಃ ಪೂರ್ವಮಭೀಷ್ಟ ಸಂಶಯಾತ್ ತಥಾ ಸುರೇಂದ್ರೇಣ ದಿನೇಶು ಸೇವಿತಾ. ಕರೋತು ಸಾನ ಶುಭಹೇತುರೀಶ್ವರೀ ಶುಭಾನಿ ಭದ್ರಾಣ್ಯಭಿಹಂತು ಚಾಪದಃ. ಯಾ ಸಾಂಪ್ರತಂ ಚೋದ್ಧತದೈತ್ಯತಾಪಿತೈಃ ಅಸ್ಮಾಭಿರೀಶಾ ಚ ಸುರೈರ್ನಮಸ್ಯತೆ. ಯಾ ಚ ಸ್ಮೃತಾ ತತ್ಕ್ಷಣಮೇವ ಹಂತಿ ನಃ ಸರ್ವಾಪದೋ ಭಕ್ತಿ ವಿನಮ್ರಮೂರ್ತಿಭಿಃ. ಕೃಷ್ಣೇಂದ್ರ ಗುರುಗಳು ಅಂತೇಳಿ ಓಲ್ಡು ಬೆಳೆಯೋಗ ಜೀವನ ಸಮಾಧಿ ಆದರು. ಅವರಿಗೆ ತೆಲಂಗ್ ಬಾಬಾ ಅಂತೇಳಿ ಕಾಶಿ ಒಳಗೆ ಹೇಳ್ತಾರೆ. ಅವ್ರು ಇಲ್ಲಿ ಬಂದು ಹುಬ್ಬಳ್ಳಿಯಲ್ಲಿ ಸಮಾಧಿಸ್ಥರಾಗಿ 156 ವರ್ಷ ಆಯಿತು. ಅವರು ನಮ್ಮ ಸಪ್ಪಂದಲ್ಲಿ ಬಂದು ಹೇಗೆ ಸಾಧನ ಮಾಡಬೇಕು, ಹೇಗೆ ಮಾಡಬೇಕು ಏನು ಎಲ್ಲ ಹೇಳಿ ಅವರೇ ಸನ್ಯಾಸ ಅವಾಗ ಕೊಟ್ಟರು. ಅವಾಗ 15 ವರ್ಷ ಇದ್ದೆ, ಈಗ 63 ವರ್ಷ ನಡೀತಾ ಇದ್ದಾವೆ. 15 ವರ್ಷದಾಗ ಅವರೆಲ್ಲ ಮಾರ್ಗದರ್ಶನ ಮಾಡಲಿಕ್ಕಿತ್ತ ಮೇಲೆ ಆಮೇಲೆ ಒಬ್ಬರು ಬಸವರಾಜ ಸ್ವಾಮೀಜಿಗಳು ಅಂತ ತಿಳ್ಕೊಂಡು ಹಿಮಾಲಯಕ್ಕಿದ್ರಿ ಕಾಶಿ ಒಳಗೆ. ಅವ್ರಿಗೆ ಪ್ರೇರಣೆ ಮಾಡಿ ನಮ್ಮ ಕಡೆ ಕಳಿಸಿದ್ರು, ಸಾಧನಕ್ಕೆ ಅನುಕೂಲ ಆಗಲಿ ಅಂತೇಳಿ. ಆಮೇಲೆ ಅವ್ರು ನಮಗೆ ಗುರುಗಳಾದರು. ಆಮೇಲೆ ಸಾಧನ ಆರಂಭ ಆಯಿತು. ಆಮೇಲೆ ಕೃಷ್ಣೇಂದ್ರಗಳೇ ನಮಗೆ ಬಂದು 85 ಗಾಯತ್ರಿ ಅನುಷ್ಠಾನ ಮಾಡು ಅಂತ ಹೇಳಿದರು. ಈ ಸ್ವಾಮಿಗಳ ದಿವ್ಯ ಸಾರಥ್ಯದಲ್ಲಿ ಗಾಯತ್ರಿ ತಪೋಭೂಮಿ ಸಾಗುತ್ತಿದೆ. ತಾಯಿ ಸೇವೆಯ ಜೊತೆಗೆ ಹಲವು ಸಾಮಾಜಿಕ ಚಟುವಟಿಕೆಯಲ್ಲೂ ಕ್ಷೇತ್ರ ತನ್ನನ್ನು ತೊಡಗಿಸಿಕೊಂಡಿದೆ. ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಭೂರ್ಭುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಇಲ್ಲಿಗೆ ಬಂದ ಪ್ರತಿ ಭಕ್ತನಿಗೂ ಅನ್ನದಾಸೋಹದ ವ್ಯವಸ್ಥೆ ಇದೆ. ಆಶ್ರಮದೋಪಾದಿಯಲ್ಲಿ ಈ ಕ್ಷೇತ್ರ ಸಾಗ್ತಾ ಇದೆ. ಗಯಾ ಅಂದರೆ ಪ್ರಾಣಗಳು ಅಂತ, ತ್ರಿ ಅಂತಂದರೆ ಪ್ರಾಣವನ್ನು ರಕ್ಷಿಸುವವಳು, ಅವಳೇ ಗಾಯತ್ರಿ. ಹೀಗಾಗಿಯೇ ಗಾಯತ್ರಿ ಮಂತ್ರದಲ್ಲಿ ಪ್ರಾಣಾಯಾಮದ ಕಲ್ಪನೆ ಕಂಡದ್ದು. ನೀವು ಕೂಡ ಗಾಯತ್ರಿ ಮಂತ್ರವನ್ನು ಪಠಿಸಿ ಬ್ರಹ್ಮಜ್ಞರಾಗಿ ಅಂತ ಹೇಳ್ತಾ ಈ ವಾರದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಇನ್ನೊಂದು ಗುಡಿಯ ದರ್ಶನದೊಂದಿಗೆ ನಿಮ್ಮ ಭೇಟಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.